ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಮಧ್ಯೆ ಈಗ ಫೈಟ್. ಅಭಿವೃದ್ಧಿ ನಿಗಮ ವಿಚಾರದಲ್ಲಿ ಅಧಿಕಾರಿಗಳು ಕಿತ್ತಾಡಿಕೊಂಡಿದ್ದಾರೆ. ಅನುದಾನ ಉಳಿಕೆ ಹಣ ಇಲಾಖೆಗೆ ನೀಡಿದ್ದೇ ತಪ್ಪಾಯ್ತಾ? ರಾಜ್ಯದಲ್ಲಿ ಈಗ ಸರ್ಕಾರಿ ಅಧಿಕಾರಿಗಳ ಮಧ್ಯೆನೇ ಫೈಟ್ ಶುರುವಾಗಿದೆ. ಅದು ಅಭಿವೃದ್ಧಿ ನಿಗಮ ವಿಚಾರದಲ್ಲಿ. ಅನುದಾನ ಉಳಿಕೆ ಹಣ ಇಲಾಖೆಗೆ ನೀಡಿದ್ದೇ ತಪ್ಪಾಯ್ತಾ? ಆರ್ಥಿಕ ಇಲಾಖೆಗೆ ವಾಪಸ್ ನೀಡಿದ್ದಕ್ಕೆ ಚಿತ್ರಹಿಂಸೆಯ ಎಂಡಿ ಮಹೇಶ್ ಬಾಬು ವಿರುದ್ಧ ಈಗ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಧಿಕಾರಿಗಳ ಸಮರ ಇದೆ. ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಎಂಡಿ ಮಹೇಶ್ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಪುಷ್ಪಲತಾ ಅವರು ಆರೋಪವನ್ನ ಮಾಡಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ವಿಶೇಷ ಕರ್ತವ್ಯಾಧಿಕಾರಿ ಚಿತ್ರಹಿಂಸೆನ ಅಧಿಕಾರಿ ಪುಷ್ಪಲತಾಳನ್ನ ಅಮಾನತುಗೊಳಿಸಲು ಶಿಫಾರಸು ಮಾಡಲಾಗಿದೆ. ಆಗಸ್ಟ್ 8ರಂದೇ ಮಹಿಳಾ ಆಯೋಗಕ್ಕೆ ಪುಷ್ಪಲತಾ ದೂರು ಕೊಟ್ಟಿರೋದು. ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಆಗಿರುವ BH ನಿಶ್ಚಲ್ ಅನುದಾನ ಉಳಿಕೆ ಹಣ ಇಲಾಖೆಗೆ ನೀಡಿದ್ದೇ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ. ಅನುದಾನ ಕದನ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏನಿದು ಅನುದಾನ ಕದನ? ಅಭಿವೃದ್ಧಿ ನಿಗಮ ವಿಚಾರದಲ್ಲಿ ಅಧಿಕಾರಿಗಳೇ ಕಿತ್ತಾಡ್ಕೊಂಡಿರೋದು ಯಾಕೆ? ವೀಣಾ, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ನಿಗಮ. ಈ ನಿಗಮದಲ್ಲಿ ಹಿಂದೆ ಪುಷ್ಪಲತಾ ಅನ್ನೋರು ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಸುಮಾರು 101 ಕೋಟಿ ಹಣವನ್ನ ವಾಪಸ್ ಆರ್ಥಿಕ ಇಲಾಖೆಗೆ ಸರೆಂಡರ್ ಮಾಡಿದ್ರು. ಅಂದ್ರೆ ಅದು ಉಳಿಕೆ ಹಣ ಮತ್ತು ಬೇರೆ ಬೇರೆ ಬ್ಯಾಂಕ್ ನಿಂದ ಬಂದಿದ್ದಂತಹ ಬಡ್ಡಿ ಹಣ. ಈ ಹಣವನ್ನ ವಾಪಸ್ ಆರ್ಥಿಕ ಇಲಾಖೆಗೆ ನೀಡಿದ್ದಕ್ಕೆ ಅವರ ವಿರುದ್ಧ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಇಲಾಖೆಯ ಸಚಿವರ ಗಮನಕ್ಕೂ ಕೂಡ ಈ ವಿಚಾರ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ. ಅಂದ್ರೆ ಈಗ ಹಾಲಿ MD ಮಹೇಶ್ ಆ ನಿಗಮದ, ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇದೆ, ಆ ಅಭಿವೃದ್ಧಿ ನಿಗಮದಲ್ಲಿ ಈಗ ಮಹೇಶ್ ಬಾಬು ಅನ್ನೋರು MD ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ನಿಶ್ಚಲ್, ಇವರಿಬ್ಬರು ಸೇರಿ ನನಗೆ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ. ಜೊತೆಗೆ ನಾನು ನಿಯಮದ ಪ್ರಕಾರ ಹಣವನ್ನ ಆರ್ಥಿಕ ಇಲಾಖೆಗೆ ವರ್ಗಾವಣೆ ಮಾಡಿದ್ರು ಕೂಡ ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡಿ ಮತ್ತು ಮೇಲಧಿಕಾರಿಗಳ ಮಾಹಿತಿಯನ್ನು ಸರಿಯಾಗಿ ಪಡೆದುಕೊಳ್ಳದೆ ನನ್ನ ವಿರುದ್ಧ ಅಮಾನತು ಮಾಡಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ನನಗೆ ಮಾನಸಿಕವಾಗಿ ಹಿಂಸೆಯಾಗಿದೆ ಅನ್ನುವಂಥ ದೂರನ್ನ ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತ ನಿಗಮದಲ್ಲೇ ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಕಿರುಕುಳ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ. ಜೊತೆಗೆ ಆರ್ಥಿಕ ಇಲಾಖೆ ಎಲ್ಲಾ ನಿಗಮಗಳಿಗೂ ಕೂಡ ಅಂದ್ರೆ ಉಳಿಕೆ ಆಗುವಂತ ಹಣವನ್ನ ಆರ್ಥಿಕ ಇಲಾಖೆಗೆ ವಾಪಸ್ ಮಾಡೋದಕ್ಕೆ ಒಂದಷ್ಟು ನಿಯಮಗಳನ್ನ ನೀಡಿದೆ. ಆ ನಿಯಮಗಳ ಅನುಸಾರವಾಗಿಯೇ ನಾನು ಹಣವನ್ನ ಆರ್ಥಿಕ ಇಲಾಖೆಗೆ ವರ್ಗಾವಣೆ ಮಾಡಿದ್ದೇನೆ. ಆದ್ರೆ ಈಗ ಇರ್ತಕ್ಕಂತಹ ಹಾಲಿ MD ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಅವರು ನಿಯಮವನ್ನ ಮೀರಿ ಜೊತೆಗೆ ಸಚಿವರ ಗಮನಕ್ಕೆ ತರದೆ ಈ ರೀತಿಯಾಗಿ ಹಣವನ್ನ ಆರ್ಥಿಕ ಇಲಾಖೆಗೆ ವಾಪಸ್ ಮಾಡಿದ್ದಾರೆ. ಹೀಗಾಗಿ ಅವರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅವರ ವಿರುದ್ಧ ಅಮಾನತು ಮಾಡೋದಕ್ಕೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಈಗ ಆರ್ಥಿಕ ಇಲಾಖೆ ಈ ಎಲ್ಲಾ ವಿಚಾರವನ್ನ ಗಮನಿಸಿದ ಮೇಲೆ ಅವರ ಯಾವುದೇ ತಪ್ಪು ಇಲ್ಲ ಅನ್ನುವಂತ ವರದಿಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಪುಷ್ಪಲತಾ ಅವರು ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟು ಮಹೇಶ್ MD ಮತ್ತು ನಿಶ್ಚಲ್ ಇಬ್ಬರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.